3 ಪಟ್ಟಣಗಳನ್ನು ನಿರ್ಮಾಣ ಮಾಡಿದ್ದಾನೆ. 3 ತ್ರಿಪುರ, 3 ಪಟ್ಟಣಗಳು ಹೇಗಿವೆ ಅಂತಂದರೆ, ಒಂದು ಆಯಸ, ಕಬ್ಬಿಣದಿಂದ ನಿರ್ಮಾಣವಾಗಿರುವಂತಹ ಒಂದು ಪಟ್ಟಣ, ಪೂರ್ತಿಯಾಗಿ ಕಬ್ಬಿಣದಿಂದ ನಿರ್ಮಾಣ ಆಗಿರುವಂತಹ ಪಟ್ಟಣ. ಇನ್ನೊಂದು ಅದು 100 ಯೋಜನ ಸುತ್ತಳತೆ ಇದೆ. ಅದರ ಮೇಲೆ ಇನ್ನೊಂದು 100 ಯೋಜನ ಸುತ್ತಳತೆ ಇರುವಂತಹ ಇನ್ನೊಂದು ಪಟ್ಟಣ, ಅದು ಬೆಳ್ಳಿಯ ಪಟ್ಟಣ, ರಾಜತಂ, ಬೆಳ್ಳಿಯ ಪಟ್ಟಣ. ಹಾಗೆ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಮೇಲೆ ಮತ್ತೆ 100 ಯೋಜನದ ಎತ್ತರದಲ್ಲಿ ಮತ್ತೊಂದು ಪಟ್ಟಣ, ಅದು ಬಂಗಾರದ ಪಟ್ಟಣ. ಹಾಗೆ ತ್ರಿಪುರ 3 ಪಟ್ಟಣಗಳು, ಕಬ್ಬಿಣದ ಪಟ್ಟಣ, ಬೆಳ್ಳಿಯ ಪಟ್ಟಣ, ಮತ್ತೊಂದು ಬಂಗಾರದ ಪಟ್ಟಣ. ಆ ರೀತಿಯಲ್ಲಿ 3 ಪಟ್ಟಣಗಳ ನಿರ್ಮಾಣವನ್ನು ಮಾಡಿದ್ದಾನೆ. ಆ ಪಟ್ಟಣಗಳು ಹೇಗಿವೆ ಅನ್ನೋದನ್ನು ಹೇಳ್ತಾರೆ. ಅಲ್ಲಿ ಆ ಪಟ್ಟಣಕ್ಕೆ ಪ್ರಾಕಾರಗಳು, ಹೆಬ್ಬಾಗಿಲುಗಳು, ಅದೇ ರೀತಿಯಲ್ಲಿ ಗೋಪುರಗಳು, ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾನೆ. ಉಪ್ಪರಿಗೆಗಳ ಭವನಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ರಾಜಮಾರ್ಗವನ್ನು, ರಾಜಬೀದಿಯನ್ನು ನಿರ್ಮಾಣ ಮಾಡಿದ್ದಾನೆ. ಇನ್ನು ಸಣ್ಣ ಸಣ್ಣ ದಾರಿಗಳು, ಅದನ್ನೆಲ್ಲವನ್ನು ಕೂಡ, ಕವಲು ದಾರಿಗಳನ್ನು, ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾನೆ. ಇನ್ನು ಆ ದಾರಿಗಳೆಲ್ಲ ಬಂದು ಸೇರುವಂತಹ ಈ ಸರ್ಕಲ್ಗಳು, ಅದನ್ನೆಲ್ಲವನ್ನು ಕೂಡ ನಿರ್ಮಾಣ ಮಾಡಿದ್ದಾನೆ. ಹಾಗೆ ಅಂತಃಪುರದ ಭಾಗ, ಹಾಗೆ ದೇವಾಲಯ, ಇನ್ನು ಅದೇ ರೀತಿಯಲ್ಲಿ ಸರೋವರಗಳು, ಬಾವಿಗಳು ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡುತ್ತಾನೆ. ಇಳಿದು ಸ್ನಾನ ಮಾಡುವಂತಹ ಕೊಳಗಳು, ಇನ್ನು ವಿಶಾಲವಾಗಿರುವಂತಹ ಕೆರೆಗಳು, ಇನ್ನು ಸೇದಿಕೊಂಡು ಸ್ನಾನ ಮಾಡಲಿಕ್ಕಾಗುವಂತಹ ಬಾವಿಗಳು, ಹೀಗೆ ಅದನ್ನೆಲ್ಲವನ್ನು ನಿರ್ಮಾಣ ಮಾಡಿದ್ದಾನೆ. ಅನೇಕ ರೀತಿಯಾದಂತಹ ಉದ್ಯಾನವನಗಳು, ಆ ಉದ್ಯಾನವನಗಳಲ್ಲಿ ವೈವಿಧ್ಯಗಳು ಅನೇಕ ರೀತಿಯಲ್ಲಿ ಮಾಡಿದ್ದಾನೆ. ಅನೇಕ ಸಭಾ ಮಂಟಪಗಳ ನಿರ್ಮಾಣವನ್ನು ಮಾಡಿದ್ದಾನೆ. ದಾನವರು ಬಂದು ಹೋಗೋದಕ್ಕೆ ಗುಪ್ತ ಮಾರ್ಗಗಳನ್ನು ನಿರ್ಮಾಣ ಮಾಡಿದ್ದಾನೆ. ಹೀಗೆ ಇದನ್ನೆಲ್ಲವನ್ನೂ ಕೂಡ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಮೊದಲಿಗೆ ಒಂದು ಮನಸ್ಸಿನಲ್ಲೇ ಒಂದು ಚಿತ್ರವನ್ನು ಹಾಕ್ಕೊಳ್ತಾನೆ. ಹೀಗಿರಬೇಕು, ಎಲ್ಲಿ ಪ್ರವೇಶದ್ವಾರ ಇರಬೇಕು, ಗುಪ್ತದ್ವಾರ ಎಲ್ಲಿರಬೇಕು, ಅದೇ ರೀತಿಯಲ್ಲಿ ರಾಜಮಾರ್ಗಗಳಲ್ಲಿರಬೇಕು, ಯಾವ್ಯಾವ್ದು ಎಲ್ಲೆಲ್ಲಿರಬೇಕು ಅಂತ ಒಂದು ಸರ್ತಿ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ನಂತರದಲ್ಲಿ ಅದರ ನಿರ್ಮಾಣವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಈ ಕಬ್ಬಿಣದ ಪಟ್ಟಣ ಏನಿದೆ, 3 ಪಟ್ಟಣಗಳಲ್ಲಿ ಕಬ್ಬಿಣದ ಪಟ್ಟಣ ಏನಿದೆ, ಅದರಲ್ಲಿ ವಿದ್ಯುನ್ಮಾಲಿ ಅಧಿಪತಿಯಾಗಿ ನೆಲೆಸಿದ್ದಾನೆ. ಇನ್ನು ಬೆಳ್ಳಿಯ ಪಟ್ಟಣ ಏನಿದೆ, ಅಲ್ಲಿ ತಾರಕಾಸುರ ಅಧಿಪತಿಯಾಗಿ ನೆಲೆಸಿದ್ದಾನೆ. ಇನ್ನೊಂದು ಬಂಗಾರದ ಪಟ್ಟಣ, ಆ ಬಂಗಾರದ ಪಟ್ಟಣದಲ್ಲಿ ಸ್ವತಃ ಮಯಾಸುರನೇ ನೆಲೆಸಿದ್ದಾನೆ. ಈ ರೀತಿಯಲ್ಲಿ ಆ ರೀತಿಯ ಪಟ್ಟಣಗಳ ನಿರ್ಮಾಣ ಆಗಿದೆ. ಎಲ್ಲ ಕಡೆಯಲ್ಲೂ ಕೂಡ ಶ್ರೀಮಂತಿಕೆ, ರತ್ನಾಚಿತಾನಿ ಶೋಭಂತೆ ಪುರಾಣಿ ಅಮರ ವಿದ್ವಿಷಾಂ ಪ್ರಾಸಾದ ಶತಜುಷ್ಟಾನಿ ಕೂಟಾಗಾರೋತ್ಕಟಾನಿ ಚ. ಅನೇಕ ರತ್ನಖಚಿತವಾಗಿರುವಂತಹ ಆ ಮಂದಿರಗಳು ಅದೆಲ್ಲವೂ ಕೂಡ ಇವೆ ಆ ಪಟ್ಟಣಗಳಲ್ಲಿ. ನೂರಾರು ಸಂಖ್ಯೆಯಲ್ಲಿ ಇರುವಂತಹ ಮನೆಗಳು, ಭವನಗಳು ಎಲ್ಲವೂ ಕೂಡ ಇವೆ. ಯಥೇಚ್ಛವಾಗಿ ಇವತ್ತು ಮಯಾಸುರ ನಿರ್ಮಾಣ ಮಾಡಿದ ಒಂದು ಸ್ಯಾಂಪಲ್ ನಾವು ನೋಡ್ತೇವೆ. ರಾಜಸೂಯ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ದೇವತೆ ಮಯಾಸುರ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಪಾಂಡವರಿಗೆ. ಅದು ನೋಡಲಿಕ್ಕೆ ಹೇಗಿದೆ ಅಂತಂದರೆ ಅದ್ಭುತವಾಗಿರುವಂತಹ ಪಟ್ಟಣ ಅದು, ಆ ಭವನ, ಅದನ್ನೆಲ್ಲವನ್ನು ಕೂಡ ನಿರ್ಮಾಣ ಮಾಡಿದ್ದಾನೆ. ಅದರಲ್ಲಿ ಆ ದುರ್ಯೋಧನ ಅಲ್ಲಿ ನೀರಿದೆ ಅಂತ ಭಾವಿಸಿ ಹೋಗ್ತಾನೆ, ನೀರಿರೋದಿಲ್ಲ. ಇನ್ನೊಂದು ಕಡೆ ನೀರಿಲ್ಲ, ನೆಲ ಅಂತ ಭಾವಿಸಿ ಹೋಗ್ತಾನೆ, ನೀರಿರುತ್ತದೆ. ಆ ರೀತಿಯಲ್ಲಿ ಅತ್ಯಂತ ವಿಚಿತ್ರವಾಗಿರುವಂತಹ ಭವನವನ್ನು ಪಾಂಡವರಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಮಯಾಸುರ. ಈಗ ಅವನೇ ತನ್ನ ವಾಸಕ್ಕೆ, ದೈತ್ಯರ ವಾಸಕ್ಕೋಸ್ಕರ ನಿರ್ಮಾಣ ಮಾಡ್ತಾ ಇರುವಂತಹ ಆ ಪಟ್ಟಣಗಳು ಅಂತ ಆದಮೇಲೆ ಅದು ಹೇಗಿರಬೇಕು ಅಂತ ಅನ್ನೋದನ್ನು ವಿಚಾರ ಮಾಡಬೇಕು. ಅಷ್ಟು ಅತ್ಯಂತ ರಮಣೀಯವಾಗಿ, ನೋಡಲಿಕ್ಕೆ ಸುಂದರವಾಗಿ, ಅದೇ ರೀತಿಯಲ್ಲಿ ಅತ್ಯಂತ ವಿಚಿತ್ರವಾಗಿ, ಲೋಕ ವಿಚಿತ್ರವಾಗಿ, ಎಲ್ಲಿಯೂ ಕೂಡ ಇಲ್ಲದೇ ಇರುವಂತಹ ಸುಂದರವಾದಂತಹ ಆ ಭವನಗಳ ನಿರ್ಮಾಣ ಆಗಿದೆ. ಎಲ್ಲ ಕಡೆ ಆ ಧ್ವಜಗಳು ಶೋಭಿಸ್ತಾ ಇವೆ. ಎಲ್ಲ ಮಂದಿರಗಳಲ್ಲಿ ಆ ರತ್ನಗಳ ಆ ಕೆತ್ತನೆಗಳು, ಜೋಡಣೆಗಳು ಹೇಗಿವೆ ಅಂದರೆ ಸಹಜವಾಗಿಯೇ
ಆ ಗಾಳಿ ಬೀಸಿದಾಗ ಆ ರತ್ನಗಳು ಒಂದಕ್ಕೊಂದು ತಾಗಿ ಮಧುರವಾದಂತಹ ಶಬ್ದ ಆಗ್ತಾ ಇದೆ ಅಂತ. ಆ ರೀತಿಯಲ್ಲಿ ಸುಂದರವಾಗಿರುವಂತಹ ಭವನಗಳ ನಿರ್ಮಾಣ ಆಗಿದೆ. ಅಲ್ಲಿ ಇದನ್ನು ನೋಡಿದಾಗ ಎಲ್ಲರೂ ಭಾರೀ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಲ್ಲಿ ನಾನಿರಬೇಕು ಅಂತ ನಾನು ಮುಂದೆ ಅಂತ ಎಲ್ಲ ದೈತ್ಯರು ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಅಲ್ಲಿ ನೆಲೆಸ್ತಾ ಇದ್ದಾರೆ. ಹೀಗೆ ಮಯಾಸುರ ನಿರ್ಮಾಣ ಮಾಡಿದಂತಹ ಆ ಪ್ರಾಂತದಲ್ಲಿ ಎಲ್ಲರೂ ಕೂಡ ಸ್ವಂಗಾಶ್ಚಂದನ ದಿಗ್ಧಾಂಗ ಮಾತಂಗ ಸಮದಾ ಇವ ಮೃಷ್ಟಾಭರಣ ವಸ್ತ್ರಾಶ್ಚ ಮೃಷ್ಟಸ್ರಗನುಲೇಪನಾಹ. ಅಲ್ಲಿ ಬಂದಾಗ ಎಲ್ಲರೂ ಕೂಡ ವೈಭವದಿಂದ ಇದ್ದಾರಂತೆ. ಬೇಕಾದಷ್ಟು ಸುಗಂಧ ದ್ರವ್ಯಗಳನ್ನು ಲೇಪನೆ ಮಾಡಿಕೊಳ್ತಾ ಇದ್ದಾರೆ. ಮದಭರಿತವಾದ ಆನೆಗಳಂತೆ ಸಂಚರಿಸ್ತಾ ಇದ್ದಾರೆ. ಯಥೇಚ್ಛವಾದಂತಹ ಆಭರಣಗಳು, ವಸ್ತ್ರಗಳು ಎಲ್ಲದರಿಂದ ಸುಂದರರಾಗಿದ್ದಾರೆ. ಅನೇಕ ಸ್ತ್ರೀಯರು, ಪುರುಷರು ಎಲ್ಲರೂ ಕೂಡ ಅಲ್ಲಿ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಅರ್ಥೇ ಧರ್ಮೇ ಚ ಕಾಮೇ ಚ ನಿದಧುಸ್ತೆ ಮತಿ ಸ್ವಯಂ. ಅದು ಪೂರ್ತಿಯಾಗಿ ಆ ಮಯಾಸುರ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ನಿರ್ಮಾಣ ಮಾಡಿರುವಂಥದ್ದು. ವಾಸ್ತು ತುಂಬ ಚೆನ್ನಾಗಿದೆ. ಮತ್ಸ್ಯ ಹೇಳ್ತಾನೆ, ವಾಸ್ತು ತುಂಬ ಚೆನ್ನಾಗಿದೆ. ವಾಸ್ತು ತುಂಬ ಚೆನ್ನಾಗಿರೋದ್ರಿಂದ ಅಲ್ಲಿ ಇದ್ದಾಗ ಮನಸ್ಸಿಗೆ ಸಹಜವಾಗಿ ಒಂದು ನೆಮ್ಮದಿ ಸಿಗ್ತಾ ಇದೆ ಅಂತ. ಅಲ್ಲಿ ಹೋದಾಗ ಎಲ್ಲರೂ ಕೂಡ ಧರ್ಮಾಚರಣೆ ಮಾಡಬೇಕು ಅಂತ ಅನಿಸುತ್ತೆ. ಒಳ್ಳೆಯ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡಿಕೊಳ್ಳೋದು, ಆ ಬಂದ ಹಣ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಮತ್ತು ಒಳ್ಳೆಯ ಭೋಗಗಳು ಅದನ್ನೆಲ್ಲವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಎಲ್ಲರೂ ಕೂಡ ನೆಲೆಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಮಯ ನಿರ್ಮಾಣ ಮಾಡಿದಂತಹ ಒಂದು ಕೌಶಲ. ಅದರಿಂದಾಗಿ ಇಡೀ ಆ ತ್ರಿಪುರ 3 ಪಟ್ಟಣಗಳು ಕೂಡ ಅಷ್ಟು ಚೆನ್ನಾಗಿವೆ ಅಂತ. ನಾಧರ್ಮ ತ್ರಿಪುರಸ್ಥಾನಾಂ ಬಾಧತೆ ವೀರ್ಯವಾನಪಿ. ಎಷ್ಟೇ ದುಷ್ಟನಾಗಿದ್ದರೂ ಕೂಡ ಅಲ್ಲಿ ಆ ತ್ರಿಪುರ 3 ಪಟ್ಟಣಗಳಲ್ಲಿ ನೆಲೆಸಿರುವಂತಹ ಜನರಿಗೆ ಅವರಿಗೆ ಅಧರ್ಮಾಚರಣೆ ಮಾಡಬೇಕು ಅಂತ ಮನಸ್ಸೇ ಆಗ್ತಾ ಇಲ್ಲಂತ. ಆ ರೀತಿಯಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಪುಣ್ಯಾಹಾದಿಗಳಾಗಿವೆ. ಪುಣ್ಯಾಹ ಆದಮೇಲೆ ಕೆಟ್ಟ ಮಾತುಗಳನ್ನು ಮನೆಯಲ್ಲಿ ಆಡುವಂಥದ್ದನ್ನು ನಾವು ನೋಡುತ್ತೇವೆ. ಒಳ್ಳೆಯ ಮಾತುಗಳನ್ನೇ ದಿನನಿತ್ಯವೂ ಕೂಡ ಆಡಬೇಕು. ಅಲ್ಲಿ ಎಲ್ಲ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದ್ದಾರಂತೆ. ಎಲ್ಲ ಒಳ್ಳೆಯ ಮಂಗಲಮಯವಾದಂತಹ ಧ್ವನಿಗಳು ಕೇಳಿ ಬರುತ್ತಾ ಇವೆ. ಶಂಖನಾದ, ವೇಣುನಾದ, ವೀಣಾನಾದ ಎಲ್ಲವೂ ಕೂಡ ಕೇಳಿ ಬರುತ್ತಾ ಇದೆ. ಆ ರೀತಿಯಲ್ಲಿ ಆ ಪಟ್ಟಣ ತುಂಬ ಚೆನ್ನಾಗಿದೆ. ಒಮ್ಮೆ ಏನಾಯಿತು ಅಂತಂದರೆ, ಅಥಾ ಲಕ್ಷ್ಮೀ ಅಸೂಯಾಚ ತೃಟ್ ಬುಭುಕ್ಷೆ ತಥೈವ ಚ ಕಲಿಶ್ಚ ಕಲಹಶ್ಚೈವ ತ್ರಿಪುರಂ ವಿವಿಶುಸ್ಸಹ. ಎಲ್ಲ ದೈತ್ಯರು, ದಾನವರು ಎಲ್ಲರೂ ಕೂಡ ಬರುವಂತೆ ಅಲ್ಲಿ ಕೆಲವರು ಬಂದರಂತೆ. ಯಾರು? ಅಲಕ್ಷ್ಮಿ ಬಂದಿದ್ದಾಳೆ, ಅಸೂಯೆ ಬಂದಿದ್ದಾಳೆ, ತೃಟ್ ಬುಭುಕ್ಷ. ತೃಟ್ ಅಂತಂದರೆ ಹಸಿವೆ, ಬುಭುಕ್ಷ ಅಂದರೆ ಹಸಿವೆ, ತೃಟ್ ಅಂದರೆ ಬಾಯಾರಿಕೆ. ಅದಕ್ಕೆ ಅಭಿಮಾನಿಗಳಾದಂತಹ ದೈತ್ಯ ಸ್ತ್ರೀಯರು ಅವರು ಬಂದಿದ್ದಾರೆ. ಹಾಗೆ ಕಲಿ ಬಂದಿದ್ದಾನೆ. ಯಾವಾಗ ಇವರು ಪ್ರವೇಶ ಆಯಿತೋ ಇಡೀ ಪಟ್ಟಣ ಅಸ್ತವ್ಯಸ್ತ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಅವನು ಮಯಾಸುರ ಮಲಗಿದಾನೆ. ಒಂದು ಕನಸು ಬೀಳ್ತಾ ಇದೆ ಅವನಿಗೆ. ಸ್ವಪ್ನೇ ಭಯಾವಹ ದೃಷ್ಟ ಆವಿಶಂತಸ್ತು ದಾನವಾನ್. ಅವನು ಮಲಗಿದಾಗ ಅವನಿಗೊಂದು ಕನಸು. ಬೆಳಗಿನ ಜಾವದಲ್ಲಿ ಒಂದು ಕನಸನ್ನು ನೋಡ್ತಾ ಇದ್ದಾನೆ. ಏನಿದು ವಿಚಿತ್ರ, ನಾನು ನೋಡ್ತಾ ಇದ್ದೇನೆ, ಯಾರೋ ಪ್ರವೇಶ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಅವನು ಕಾಣ್ತಾ ಇದ್ದಾನೆ. ಅವನು ಹೇಳ್ತಾನೆ, 4 ಜನ ಸ್ತ್ರೀಯರು, 3 ಜನ ಪುರುಷರು, ಕುರೂಪಿಗಳು ಯಾರೋ ಪ್ರವೇಶ ಮಾಡಿದ್ದಾರೆ. ಅಮಂಗಲಮಯರಾದಂಥವ್ರು 3 ಜನ ಪ್ರವೇಶ ಮಾಡಿದ್ದಾರೆ ಅಂತ ಆ ರೀತಿಯಲ್ಲಿ ಅವನು ಕಂಡಿದ್ದಾನೆ. ಕಂಡಾಗ ಅವನು ವ್ಯಥೆಯಲ್ಲಿದ್ದಾನೆ. ಅವನು ಬೆಳಗ್ಗೆ ಎದ್ದು ತಾರಕ ಮತ್ತು ವಿದ್ಯುನ್ಮಾಲಿ ಅವರನ್ನು ಜೊತೆಯಲ್ಲಿ ಕುಡಿಸಿಕೊಂಡು ಮಯಾಸುರ ಸಭೆಯಲ್ಲಿದ್ದಾನೆ. ಅವನು ಹೇಳ್ತಾನೆ, ನಾನು ನಿಶಾಮಯಧ್ವಂ ಸ್ವಪ್ನೋಯಂ ಮಯಾ ದೃಷ್ಟೋ ಭಯಾವಹ. ನಾನೊಂದು ಕೆಟ್ಟ ಕನಸನ್ನು ಕಂಡಿದ್ದೇನೆ. ಚತಸ್ರಃ ಪ್ರಮದಾಸ್ತತ್ರ ತ್ರಯೋ ಮರ್ತ್ಯಾ ಭಯಾವಹಾ ಕೋಪಾನಲಾದೀಪ್ತಮುಖಾ ಪ್ರವಿಷ್ಟಾ ತ್ರಿಪುರಾರ್ದಿನಃ. 4 ಜನ ಸ್ತ್ರೀಯರು,
3 ಜನ ಪುರುಷರು ಅತ್ಯಂತ ಭಯಾನಕರಾದವರು ಇಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಅವರು ಸಿಟ್ಟಿನಿಂದ ಕೆಂಗಣ್ಣಿನಿಂದ ನೋಡ್ತಾ ಇದ್ದಾರೆ. ಅಂತಹ ಉರಿತಾ ಇರುವಂತಹ ವ್ಯಕ್ತಿಗಳನ್ನು ನಾನು ನೋಡಿದ್ದೇನೆ, ಇಲ್ಲಿ ಪ್ರವೇಶ ಮಾಡಿದ್ದನ್ನು ಕಂಡಿದ್ದೇನೆ. ಇದು ನಮಗೆ ಅನಿಷ್ಟ ಅಂತ ನನಗೆ ಕಾಣಿಸ್ತಾ ಇದೆ. ಈ ಇಡೀ ತ್ರಿಪುರ ಪಟ್ಟಣ ಏನಿದೆ ಇದು ಕತ್ತಲಿನಿಂದ ಆವೃತವಾಗುವಂತೆ ನನಗೆ ಕಾಣಿಸ್ತಾ ಇದೆ. ಹೀಗೆ ಅವನು ಹೇಳಿದ್ದಾನೆ. ಯದಿ ವೋಹಂ ಕ್ಷಮೋ ರಾಜ ಯದಿದಂ ವೇತ್ಥ ಚೇದ್ಹಿತಂ ನಿಬೋಧಧ್ವಂ ಸುಮನಸಃ ನ ಚಾಸೂಯಿತುಮರ್ಹಥ. ಈ ಅಪಶಕುನ ಇದು ನಿವೃತ್ತಿಯಾಗಬೇಕು, ನಮಗೆ ಅಮಂಗಲ ಆಗಬಾರದು. ಅದಕ್ಕೆ ನನ್ನ ಮಾತನ್ನು, ನಾನು ಆಡುವ ಮಾತು ನಿಮಗೆ ಹಿತ ಅಂತ ಅನಿಸುತ್ತೆ ಅಂತಾದರೆ ನೀವೆಲ್ಲರೂ ಕೂಡ ಕೇಳಬೇಕು ಅಂತ ಸಿಂಹಾಸನದಲ್ಲಿ ಕೂತಿರುವಂತಹ ಮಯಾಸುರ ಹೇಳ್ತಾ ಇದ್ದಾನೆ. ನೀವೇನು ಮಾಡಬೇಕು, ನೀವೆಲ್ಲರೂ ಕೂಡ ಸತ್ಯೇ ದಯೇಚ ಸತ್ಯೇ ದಮೇಚ ಧರ್ಮೇಚ ಮುನಿವಾದೇಚ ತಿಷ್ಠತ. ನೀವು ಸತ್ಯದಲ್ಲಿರಬೇಕು, ಇಂದ್ರಿಯ ನಿಗ್ರಹ ಮಾಡಿಕೊಂಡಿರಬೇಕು, ಧರ್ಮ ರಥರಾಗಿರಬೇಕು, ಆಸೆಗಳನ್ನು ಪರಿತ್ಯಾಗ ಮಾಡಬೇಕು. ಕಾಮಂಚ ಈರ್ಷ್ಯಾಂಚ ಕೋಪಂಚ ಅಸೂಯಾಂ ಸಂವಿಹಾಯ ಚ. ಆಸೆಗಳನ್ನು ಪರಿತ್ಯಾಗ ಮಾಡಿ, ಸಿಟ್ಟನ್ನು ಪರಿತ್ಯಾಗ ಮಾಡಿ, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚನ್ನು ಪಡದೇನೆ ಇರಬೇಕು. ಇಲ್ಲಿ ಶಾಂತಿ ಕರ್ಮಗಳೆಲ್ಲವೂ ಕೂಡ ಆಗಬೇಕು, ಈಶ್ವರಾರಾಧನೆ ನಡೆಯಬೇಕು, ಶಿವನ ಪೂಜೆ ವಿಶೇಷವಾಗಿ ಇಲ್ಲಿ ನಡೆಯಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. ಯಾರು ಕೂಡ ಜಗಳಾಡಬಾರದು. ಆ ರೀತಿಯಲ್ಲಿ ಹೇಳಿ ಶಿವಪಾರ್ವತಿಯರ ಪೂಜೆ ಮಾಡೋದಕ್ಕೆ ಅಂತ ಆ ಮಯಾಸುರ ಹೇಳ್ತಾ ಇದ್ದಾನೆ. ಅದೆಲ್ಲವೂ ಕೂಡ ಚೆನ್ನಾಗಿರಬೇಕು ಅಂತ ಹೇಳಿದ್ದಾನೆ. ಇವನು ಏನು ಮಾಡ್ತಾ ಇದ್ದರೂ ಕೂಡ ಕಲಿಪ್ರವೇಶ ಆಗಿಬಿಟ್ಟಿದೆ. ಕಲಿಪ್ರವೇಶ ಆದಿದ್ದರ ಪ್ರಭಾವ ನಿಧಾನಕ್ಕೆ ಪಟ್ಟಣದಲ್ಲಿ ಆವರಿಸಿಕೊಳ್ತಾ ಇದೆ.